ಪಾರ್ಕಿಂಗ್ ಎಲ್ಲ ನನ್ನನ್ನು ಡ್ರೈವರ್ ಸೀಟ್ ಅಲ್ಲಿ ಕುತ್ಕೊಳಿಸಿ ಹೋಗಿದ್ದಾರೆ ಇವರು. ವೀಕೆಂಡ್ಗೆ ಹೊರಗೆ ಹೊರಟ್ರೆ ನೋಡಿ ಅಂತೆ ಎಲ್ಲ ಕಡೆ ರೆಡ್. ನಮ್ಮ ಎಕ್ಸ್ಟರ್ನಲ್ ಫಿಲ್ಟರ್ ಹಾಕ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ಸ್. ಎಂತ ಹೇಳುದು ಅರ್ಥ ಆಗುದಿಲ್ಲ ಮಾರೆ, ಹೀಗೆ ಆಗುವಾಗ ಅಂತ ಎಂತ ಹೇಳುದು ಅರ್ಥ ಆಗುದಿಲ್ಲ. ಎಂತ ಹಾಕಿ ಕೊಟ್ಟು ಕೂಲ್ ಸರ್ತಿ ಅದೇ ಮೀನ್ ಸತ್ತು ಇನ್ನು ಅದು ಮೀನ್ ಬೇಡ ಅಂತಿಲ್ಲ. ಆಯ್ತು ಆದ್ಮೇಲೆ ಎಲ್ಲರದು ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂತೂ ಬನ್ಸ್ 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 ಬೆಚ್ಚ ಬೆಚ್ಚ ಬನ್ಸ್ ಕ್ರಿಸ್ಪಿ ಅಲ್ಲ. ನಾ ಬಟ್ಟೆ ಬಚಾವಾಯ್ತು. ಹೆಚ್ಚಾಗಿ ಎಲ್ಲ ಫಾರ್ಮಸಿಯಲ್ಲಿ ಮೇಕಪ್ ಐಟಮ್ಸ್, ಮಾಯಿಶ್ಚರೈಸರ್, ಮಸ್ಕರಾ, ಐ ಲ್ಯಾಶಸ್, ಅದು ಲ್ಯಾಶಸ್, ಇದು ಲ್ಯಾಶಸ್, ಮೇಕಪ್ಗೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಸಿಗ್ತದೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಎಸ್ಕಿಮೋ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೊರಟಿದೆ. ಹೊರಗೆ ಮೋಡ ಆಗಿದೆ. ಬೆಳಗ್ಗೆ ಅಲ್ಲ ಕಲ್ಲಿ ಕೊಟ್ಟು ಕೊಡುವರು ಒಂದು ದಿನ ಯಾರ ಕೇಳಿದ್ರೆ. ಫುಲ್ ಮೋಡ ಹಾಕಿದೆ, ಫುಲ್ ಮೋಡ ಆಗಿದೆ. 4:45 ಆದದಷ್ಟೇ, ಆದರೆ ಸೊಳ್ಳೆ ಮೋಡ ಉಂಟು. ಇಲ್ಲಿಯ ಜನರಿಗೆ ಮಳೆಯಲ್ಲಿ ಡ್ರೈವ್ ಮಾಡಿ ಗೊತ್ತಿಲ್ಲ. ಮಳೆ ಬಂದ್ರೆ ಸಾಕು ಎಲ್ಲ ಡಾಮ್ ಡೂಮ್ ಡುಶ್ ಆಗಿ ಆಕ್ಸಿಡೆಂಟ್ ಆಗಿ ಹೋಗ್ತದೆ. ತುಂಬಾ ಖುಷಿ ಆಗ್ತದೆ. ಈಗ ಕಿಯಾರಾ ಅಂತೂ ಇಂಡಿಪೆಂಡೆಂಟ್ಲಿ ಅವಳಾಗಿ ಸ್ವಿಮ್ ಮಾಡಿ ಬರ್ತಾಳೆ. ತುಂಬಾ ಖುಷಿ ಆಗ್ತದೆ. ಎಷ್ಟು ದಿನದಿಂದ ಕಾಯ್ತಿದ್ದೆವು ಈ ಮೂಮೆಂಟ್ಗೆ. ಮಕ್ಕಳು ಎಂತ ಅಚೀವ್ ಮಾಡ್ಲಿ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದೊಂದು ಖುಷಿ ಅಲ್ಲ, ಪೇರೆಂಟ್ಸಿಗೆ ಒಂದು ಹೆಮ್ಮೆಯ ವಿಷಯ. ಸ್ಟಾರ್ಟಿಂಗ್ ಅಲ್ಲಿ ಅಂತೂ ತುಂಬಾ ಹೆದರ್ತಿದ್ಲು, ಆದ್ರೆ ಈಗ ತುಂಬಾನೇ ಖುಷಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಳೆ ಅವಳು. ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಆಯ್ತು. ಮಳೆ ಅಲ್ಲ, ಅದು ಇವರು ನೀರು ಹಾಕ್ತಾರೆ ಸಂಜೆ ಗಿಡಗಳಿಗೆ, ಗಾರ್ಡನ್ಗೆಲ್ಲ ನೀರು ಹಾಕ್ತಾರೆ. ಸೊ ಆ ಗಾರ್ಡನ್ ನೀರು ಸ್ವಲ್ಪ ಇಲ್ಲಿ ಬಿದ್ದಿದೆ. ಮಳೆ ಬರ್ಲಿಲ್ಲ, ಖಾಲಿ ಮೋಡ. ನನ್ನ ಬಟ್ಟೆ ಬಚಾವಾಯ್ತು, ಬಟ್ಟೆ ಚಂಡಿ ಆಗ್ತಿತ್ತು. ಎಲ್ಲ ಓಕೆ ಇತ್ತು. ಮನೆಗೆ ಬಂದು ನೋಡುವಾಗ ಕೊಕ್ಕು ಒಂದು ಮೂಲೆಗೆ ಹೋಗಿದ್ದಾನೆ, ಎಂತ ಅಂತ ಅರ್ಥ ಆಗ್ತಿಲ್ಲ. ಮತ್ತೆ ನೆಟ್ ಹಾಕಿ ಸ್ವಲ್ಪ ಮೂವ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದಾಗ ಜೀವವೇ ಇಲ್ಲ. ನೋಡಿ ಅಂತೂ ಶಾಕ್ ಆಯ್ತು. ಎಂತ ಅಂತೆಲ್ಲ ಅರ್ಥ ಆಗುದಿಲ್ಲ. ಇದು ಸರಿ ಇದ್ದ ಮೀನು, ಈಗಷ್ಟೇ ಅಡ್ಜಸ್ಟ್ ಆಗ್ಲಿಕ್ಕೆ ಕಲ್ತ ಮೀನು ಒಮ್ಮೆಲೆ ಸತ್ತದನ್ನು ನೋಡುವಾಗ ನಮ್ಗಂತೂ ಶಾಕ್ ಆಯ್ತು. ಎಂತ ಹೇಳುದು ಅರ್ಥ ಆಗುದಿಲ್ಲ. ಹೇಗೆ ಸತ್ತಿತ್ತು ಅಂತ ತಿಳ್ಸ ಗೊತ್ತಿಲ್ಲ. ಮೀನಿಗೆ ಎಂತ ಆಯ್ತು ಅಂತೇಳಿ ಇಲ್ಲ. ನಾವು ಹೋಗಿ ಬರೋಗ ಒಂದು ಮೂಲೆಯಲ್ಲಿ ಇತ್ತು, ಸ್ವಲ್ಪ ನೆಟ್ಟಲ್ಲಿ ಆಚೆ ಈಚೆ ಮಾಡುವಾಗ ಮೂವೇ ಆಗ್ತಿಲ್ಲ. ಅದು ಫಿಲ್ಟರ್ ಎಳಿತಿತ್ತಲ್ಲ, ಅದಕ್ಕೆ ಮೂಲೆಗೆ ಹೋದದ್ದು, ಜೀವವೇ ಅಲ್ಲ. ಶಾಕ್ ಆಯ್ತು. ನಾವು ಕಾಲ್ ಮಾಡಿ ಕೇಳಿದೆವು ಎಕ್ವೇರಿಯಂದವ್ರ ಹತ್ರ, ಎಂತ ಮಾರಾಯ್ತು ಅವಸ್ಥೆ, 2 ವಾರ ಆದದ್ದು, ಈಗಷ್ಟೇ ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಕಲ್ತದೆ, ಎಂತ ಅವಸ್ಥೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸ್ಟ್ರೆಸ್ ಅಲ್ಲಿ ಮಿನಿ ಸತ್ತಿರ್ಬೋದು ಅಂತೇಳಿ. ಎಂತ ಹೇಳುದಲ್ಲ, ಜಸ್ಟ್ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದದ್ದು. ಅದು ಫುಲ್ ಕಪ್ಪಾಗಿತ್ತು ಮೀನು, ಕಪ್ಪಾದದ್ದು ಸ್ಟ್ರೆಸ್ ಅಲ್ಲಿ ಅಂತೇಳಿ ಹೇಳಿದ್ರು. ಎಂತ ಹೇಳುದು, ಮನುಷ್ಯರದೇ ಹೇಳಿಕ್ಕೆ ಆಗುದಿಲ್ಲ. ಇನ್ನು ಮೀನಂತೂ ಪಾಪ ಅದಕ್ಕೆ ಬಾಯಿಸ ಬರುದಿಲ್ಲ. ತುಂಬ ಬೇಜಾರು ನಂಗೀಗ. ಅದು ಮೀನು ನೋಡುವಾಗಲೇ ಒಂಥರ ಆಗುದು, ಒಂದು ಟೈಪ್ ಸಾಯ್ತದ ಅಂತ ಹೆದರಿಕೆ ಆಗುದು. ಅದು ಒಂದು ಟೈಪ್ ನಾರ್ಮಲ್ ಮೀನಾಗಿ ಅಲ್ಲ, ತುಂಬ ಇಂಟರಾಕ್ಟಿವ್ ಮೀನು. ಕರೆದ್ರೆ ಬರ್ತದೆ, ಮತ್ತೆ ನೋಡಿಕೊಂಡಿರುವುದು. ಯಾರಾದ್ರೂ ಬೇರೆಯವರು 3rd ಪರ್ಸನ್ ಬಂದರೆ ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋದು, ಮತ್ತೆ ನಾವು ಹತ್ತಿರ ಹೋದಾಗ ನಮ್ಮ ಹತ್ರ ಬಂದು ನಿಲ್ಲುವುದು, ಸ್ವಲ್ಪ ಮನುಷ್ಯರಾಗಿ ಬಿಹೇವ್ ಮಾಡೋದು. ಅದರಿಂದಾಗಿ ತುಂಬ ಅಟ್ಯಾಚ್ಮೆಂಟ್ ಇರ್ತದೆ ಅಂಥ ಮೀನುಗಳೊಟ್ಟಿಗೆ. ಈಗ ಸತ್ತದು ನೋಡಿ ಅಂತೂ ಮಂಡೆ ಹಾಳಾಯ್ತು. ಇನ್ನು ಹಸ್ಬೆಂಡ್ಗೆ ಹೇಳಿದೆ, ಇನ್ನು ಯಾವ ಮೀನ್ಸ್ ಆಗ್ಬೋದು ಮಾರೆ, ಒಂದು ಅದರಷ್ಟಿಗೆ ಅಟ್ಲೀಸ್ಟ್ ಆಚೆ ಹೋಗ್ಲಿ, ಜೀವ ಆದ್ರೂ ಇರಲಿ. ಇದು ಇಂಟರಾಕ್ಟಿವ್ ಫಿಶ್ ತಗೊಳ್ಳಿಕ್ಕೆ ಹೋಗಿ ಹೀಗೆ ಸತ್ತರೆ ಅಂತೂ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ ನಮಗೆ ಆಗ್ತದೆ. ಇಲ್ಲಿ ಸತ್ಯ ಬೇಜಾರಾಗ್ತದೆ. ವಾಪಸ್ ಮಾಡಲಿಕ್ಕೆ ಬಂದಿದ್ದೇವೆ ನಮ್ಮ ಮನೆ ಹತ್ರ ಇರುವ ರೆಸ್ಟೋರೆಂಟಿಗೆ. ಮ್ಯಾಂಗ್ಳೂರಿಯನ್ ರೆಸ್ಟೋರೆಂಟ್ ಇದು. ಬಂತು ವಡೆ ಬಂತು, ವಡೆ ಕ್ರಿಸ್ಪಿ ಅಲ್ಲ, ಬಿಸಿ ಬಿಸಿ ವಡೆ. ನೀನ್ ಯಾರನ್ನ ಹುಡುಕುದು? ಯಾರಿದ್ದಾರಲ್ಲಿ? ಅಕ್ಕ ಸೂಪರಾ? ಇದು ಊರುದು ಡೋನಟ್ ಮಗ. ಸಾಂಬಾರ್ ಭಾರಿ ಒಳ್ಳೆ ಉಂಟು. ಸಾಂಬಾರಂತೂ ಸೂಪರ್ ಇಲ್ಲಿ ಊಪರ್ ಹೋಗಿದೆ ನೋಡಿ. ಎಂತ ಬೇಕು? ಮಸಾಲೆ ದೋಸೆ ಬಂತು,
ದೋಸೆ ಇರ್ಲಿ, ಬನ್ಸ್ ಇರ್ಲಿ, ವಡೆ ಇರ್ಲಿ, ಫ್ರೆಶ್ ಆಗಿ ಮಾಡಿ ಕೊಡುದು ಆಯ್ತಾ. ಅದರಿಂದ ಅವ್ರು ತರುವಾಗ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಇರ್ತದೆ. ಕಟ್ ಮಾಡಿ ಸೌಂಡ್ ಮಾಡಿ. ಇಲ್ಲಿ ರೆಡಿ ಇದ್ದಾರೆ ಒಬ್ಬರು ಗಿರಾಕಿ. ಬೇಕಾ? ಡ್ಯಾಡ್ ಹತ್ರ ಕೇಳು. ಬರ್ತದೆ ನಾ ಬನ್ಸ್ ಬರ್ತದೆ. ವೀನಕ್ಕದು ಸೆಟ್ ದೋಸೆ. ನಾನು ಪೂರಿ ಬಾಜಿ ಹೇಳಿದ್ದೇನೆ. ಪೂರಿ ಬಾಜಿ, ನೀರುಳ್ಳಿ ಹಾಗೂ ಒಂದು ಪೀಸ್ ಲೈಮ್ ಕೊಡ್ತಾರೆ, ಲಿಂಬೆ. ಬನ್ಸ್ 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 ಬೆಚ್ಚ ಬೆಚ್ಚ ಬನ್ಸ್ ಬಿಸಿ ಉಂಟು. ಮಂಗಳೂರಿನವ್ರಿಗೆ ಬನ್ಸ್ ಅಂದರೆ ಇಷ್ಟ ಅಲ್ಲ. ಇಲ್ಲಿ ಅಂತೂ ಟಿಪಿಕಲ್ ಮಂಗಳೂರು ಸ್ಟೈಲ್ ಬನ್ಸ್ ಸಿಗ್ತದೆ. ತುಂಬ ಟೇಸ್ಟಿ ಹಾಗೂ ಫ್ಲಫಿ ಆದ ಬನ್ಸ್. ಯಾರಂದಂತೂ ಫೇವ್ರೇಟ್ ಇದು. ಕುತ್ತು ಪರೋಟ ಮತ್ತು ಇದು ಇಡ್ಲಿ ಸಾಂಬಾರು. ಇದು ಕುತ್ತು ಪರೋಟ ಸಹ ಮಾಡ್ತಾರೆ. ಮಂಗಳೂರು ಹೋಟೆಲ್ ಆದ ಕಾರಣ ಇಲ್ಲಿ ಎಲ್ಲ ಸಹ ಕನ್ನಡ ಮಾತಾಡೋರೇ ಇರುದಾಯ್ತಾ. ಹೆಚ್ಚಾಗಿ 90% ಎಲ್ಲ ಕನ್ನಡ ಮಾತಾಡೋರೇ ಇರುದು. ಕಿಯಾರಗಂತೂ ಎಲ್ಲರದ್ದು ಗುರ್ತು ಉಂಟು. ಇಲ್ಲಿ ಬಂದ್ರೆ ಸಾಕು, ಒಂದು ಮನೆಗೆ ಬಂದಾಗ ಹೇಗೆ ಫೀಲ್ ಆಗ್ತದೆ, ಸೇಮ್ ಟು ಸೇಮ್ ಅದೇ ಫೀಲ್ ಆಗ್ತದೆ ಊರಿನ ಮನೆಗೆ ಬಂದಾಗ ಆಗ್ತದೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಗೂಡಂಗಡಿ ಕಾನ್ಸೆಪ್ಟ್ ಆಗಿ ಎಲ್ಲ ಟಾಫಿ, ಚಾಕ್ಲೇಟ್ ಎಲ್ಲ ಇಟ್ಟಿದ್ದಾರೆ ಆಯ್ತಾ. ಮುಂಚಿನ ಕಾಲದ್ದು ಮ್ಯಾಂಗೋ ಬೈಟ್ಸ್ ಉಂಟು ಇಲ್ಲಿ. ನಾನ್ ಚಿಕ್ಕದಿದ್ದಾಗ 5 ರೂಪಾಯಿ 10 ರೂಪಾಯಿ ಸಹ ಒಂದು ದೊಡ್ಡ ಅಮೌಂಟ್ ಕ್ಯಾಡ್ಬರಿ ಚಾಕ್ಲೇಟ್ ತಿನ್ನುವಷ್ಟು ಅಷ್ಟು ಹಣ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಇಂಥದೇ ಮ್ಯಾಂಗೋ ಬೈಟ್ ಇರಲಿ, ಕ್ಯಾಂಡೀಸ್ ಇರಲಿ, ಇದೇ ನಮ್ಮ ಫೇವ್ರೇಟ್ ಚಾಕ್ಲೇಟ್ ಆ ಟೈಮ್ದು. ಈ ಡಬ್ಬೆಯಲ್ಲಿ ನಿಮ್ಮದೇ ಯಾವುದು ಫೇವ್ರೇಟ್ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಇದರಲ್ಲಿ ಪಾಪಿನ್ಸ್ ಉಂಟು. ವೀನಕ್ಕದು ಫೇವ್ರೇಟ್ ಚಾಕ್ಲೇಟ್ ಇದು. ಚಿಟ್ಟೆ ಹಾಡು. ಬಟರ್ಫ್ಲೈ. ಓ ಅಕ್ಕ, ಬಟರ್ಫ್ಲೈ ಅಕ್ಕ ಇಲ್ಲಿ ಬಾ. ಆದ್ಮೇಲೆ ಎಲ್ಲರದು ಸ್ಪೀಡ್ ಸ್ವಲ್ಪ ಜಾಸ್ತಿ ಆಗಿದೆ. ಕುತ್ಕೋಕಿ ತಗೊಳ್ಳಿಕ್ಕೆ ಬಂದಿದ್ದೇವೆ. ಇನ್ನು ಕೊಕ್ಕೋ ಅಲ್ಲ, ಬೇರೆ ಯಾವ್ದಾದ್ರು ಸಹ ಮೀನು ಸಿಗ್ತದೆ ನೋಡ್ಬೇಕು. ಅಡಿಗೆಗಲ್ಲ, ಎಕ್ವೇರಿಯಂಗೆ. ಸರ್ತಿ ಅದೇ ಮೀನು ಸತ್ತು, ಇನ್ನು ಅದು ಮೀನು ಬೇಡ ಅಂತಿಲ್ಲ ಆಯ್ತು. ನೋಡೋಗಲೇ ಪಾಪ ನಮಗೆ ಮಂಡೆ ಹಾಳಾಗ್ತದೆ. ನಮ್ಮದು ಇನ್ನೊಂದು ಚಿಕ್ಕ ಎಕ್ವೇರಿಯಂ, ಲೈಫ್ ಪ್ಲಾಂಟ್ ಎಕ್ವೇರಿಯಂಗೆ ಇದು ಗ್ರೀನ್ ಜೀಬ್ರಾ ಮೀನು ತಗೊಂಡೆವು. ಇದು ಒಂದು ಮೀನಿಗೆ 2.5 ದಿರಂ. इसमें 2-3 डाल सकते नहीं? वो नहीं चाहिए, ये नहीं चाहिए, वो उधर देखिए. हाँ, ये इसमें से ऑरेंज और पिंक. ಇದು ಟೆಟ್ರಾ ಮೀನು ಆಯ್ತಾ. ಇದರಲ್ಲಿ ಕಲರ್ಸ್ ಎಲ್ಲ ಬರ್ತದೆ. ಗ್ರೀನ್ ಬರ್ತದೆ, ಪಿಂಕ್ ಬರ್ತದೆ ಹಾಗೂ ಆರೆಂಜ್ ಬರ್ತದೆ. ನಾವು ಪಿಂಕ್ ಮತ್ತೆ ಆರೆಂಜ್ ತಗೊಂಡೆವು. ಇದು ಒಂದು ಮೀನಿಗೆ 3 ದಿರಂ, ಅಂದ್ರೆ 73 ರೂಪಾಯಿ ಒಂದು ಮೀನಿಗೆ. ಇದು ತೊರಕ್ಕೆ ಮಾರ್ಕೆಟ್ ಅಲ್ಲಿ ಕಮ್ಮಿಗೆ ಸಿಗ್ಬೋದು. ಇಲ್ಲಿ 2350 ಎರಡಕ್ಕೆ 2350. ಭಾರಿ ಚಂದ ಉಂಟು ಕಲರ್. ಪದಾರ್ಥ ಮಾಡ್ಲಿಕ್ಕೆ ಮನಸ್ಸಾಗ್ಲಿಕ್ಕೆಲ್ಲ. ಕೆಲವರಿಗೆ ಫಿಶ್ ಟ್ಯಾಂಕಲ್ಲೆಲ್ಲ ತುಂಬ ವಸ್ತುಗಳೆಲ್ಲ ಹಾಕಲಿಕ್ಕೆ ಇಷ್ಟ ಇರ್ತದೆ. ಇದೆಲ್ಲ ಫಿಶ್ ಟ್ಯಾಂಕ್ ಒಳಗೆ ಹಾಕುವ ವಸ್ತುಗಳಾಯ್ತಾ. ಹಾಕುದು ಸುಲಭ ಮಾರೆ ವಸ್ತುಗಳು, ಆದರೆ ಸ್ವಲ್ಪ ದಿನದಲ್ಲಿ ಇದರಲ್ಲೆಲ್ಲ ಪಾಮಜಿ ಹಿಡಿತದಲ್ಲ. ಆ ನಂತರ ಸ್ಕ್ರಬ್ಬಿಂಗ್ ಮಾಡುವ ಕಷ್ಟ ಯಾರಿಗೆ ಬೇಕು ಮಾರೆ. ನಮ್ಮ ಎಕ್ವೇರಿಯಂ ಅಂಗಡಿದವರು ಹೇಳ್ತಾರೆ, ಕಮ್ಮಿ ವಸ್ತು ಹಾಕಿದಷ್ಟು ಲೆಸ್ ಟೆನ್ಷನ್ ಅಂತಿಲ್ಲಿ. ಕಮ್ಮಿ ಟೆನ್ಷನ್ ನಮಗೆ, ಹೆಚ್ಚು ವಸ್ತು ಹಾಕಿದರೆ ಹೆಚ್ಚು ಟೆನ್ಷನ್. ಯಾಕಂದರೆ ಎಲ್ಲ ಐಟಮ್ಸ್ ಅನ್ನು ಕ್ಲೀನ್ ಮಾಡಬೇಕಾಗ್ತದೆ. ಹೆದರಿ ಹೋದೆ ಮಾರೆ. ಈ ಮೀನು ಎಲ್ಲೋ ರೌಂಡ್ ಬಾಡಿ ಪ್ಯಾರೆಟ್. ಒಮ್ಮೆ ನೋಡುವಾಗ ನನ್ನನ್ನು ನೋಡಿದಾಗ ಆಯ್ತು, ಗುಂಡು ಉಂಟು ನನ್ನಾಗಿ. ಇದು ಒಂದು ಮೀನಿಗೆ 3600 ರೂಪೀಸ್. ಬರ್ತಾರೆ, ಗಾಡಿ ತಗೊಂಡು ಬರ್ತಾರೆ, ವೇಟ್ ಮಾಡಿ. ಎಲ್ಲ ತಕೊಂಡು ಆಯ್ತು. ಇನ್ನು ಸೀದಾ ಮನೆಗೆ. ಇದು ನಮ್ಮ ಮನೆ ಹತ್ರ ಇರುವ ಲುಲ್ಲು ಹೈಪರ್ ಮಾರ್ಕೆಟ್. ಮೀನೆಲ್ಲ ತಕೊಂಡಾಯ್ತು. ಎಂತ ಮೀನು ತಕೊಂಡೆವು ಮನೆಗೆ ಹೋಗಿ ತೋರಿಸ್ತೇನೆ ಆಯ್ತಾ. ನಮ್ಮ ಎಕ್ಸ್ಟರ್ನಲ್ ಫಿಲ್ಟರ್, ಸೊ ಅದಕ್ಕೆಲ್ಲ ಹಾಕ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ಸ್. ಎಂತೆಲ್ಲ ಹಾಕಿ ಕೊಟ್ಟು ಕೂಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೂಲ್ ಚಾರ್ಕೋಲ್.
ಚಾರ್ಕೋಲ್ ಹಾಕಲಿಕ್ಕೆ ಅಡಿಗೆ ಒಂದು ಲೇಯರ್ ಹೋಗಿ ಆಗಿದೆ. ಎಂತ ಅಡಿಗೆ ಹೋಗಿದೆ? ಅದು ಇದು ಉಂಟು ಅಂತ ಅದು ವೈಟ್ ಕಲರ್ ಸಿರಮಿಕ್ ಆಗಿ ಸೆರಮಿಕ್ ಪ್ಲಾಸ್ಟಿಕ್ ಇದು ಎಕ್ಸ್ಟರ್ನಲ್ ಫಿಲ್ಟರ್. ಮೀನಿಗೆ ಇಷ್ಟೆಲ್ಲ ಡಿಸ್ಕೋ ಮಾಡಬೇಕಾಗ್ತದೆ. ಎಕ್ಸ್ಟರ್ನಲ್ ಫಿಲ್ಟರ್ ಇದು ಮಾತ್ರ ಒಮ್ಮೆ ಕ್ಲೀನ್ ಮಾಡಿದರೆ 3-4 ತಿಂಗಳು 6 ತಿಂಗಳವರೆಗೆ ಎಂತ ಟೆನ್ಷನ್ ಇಲ್ಲ ಒಮ್ಮೆ ಕ್ಲೀನ್ ಮಾಡಿದರೆ. ಇದು ಸಿರಮಿಕ್ ತೆಗಿವಾಗಲ್ಲ ಬೀಳ್ತದೆ, ಅದಕ್ಕೆ ಹಾಕಿದೆ. ಪೋಲೋ ಆಗಿ ಉಂಟಲ್ಲ ಚಾರ್ಕೋಲ್ ಇದು ಗ್ರೀನ್ ಕಲರ್ ಅಮೀಬಾ ಒಳಗೆ ಎಂತ ಉಂಟು? ಅಮೀಬಾ ಒಳಗೆ ಏನಿಲ್ಲ, ಅದು ನೋಡಿ ಈಗ ಲೈನ್ ಉಂಟಲ್ಲ, ಅದು ಕಸ ಅದಲ್ಲಿ ಫಿಲ್ಟರ್ ಒಳಗೆ ಇದರೊಳಗೆ ಕೂತು ಬಿಡ್ತೇವೆ. ಮತ್ತೆ ಇದು ನಾವು ಕ್ಲೀನ್ ಮಾಡಿ ಇದನ್ನು ರಿಯೂಸ್ ಮಾಡ್ಬೋದು. ಈ ಫಿಲ್ ಇದನ್ನು ಭಯಂಕರ ಸೈನ್ಸ್. ಎರಡು ವಾಲ್ ಹಾಕಿ ಫಿಕ್ಸ್ ಮಾಡಿ ಈಗ ಆನ್ ಮಾಡ್ಲಿಕ್ಕೆ ಆಗುಲ್ಲ, ಅಲ್ಲಿ ಸಕ್ಕಾಗುಲ್ಲ ನೀರು. ನೀರು ಫಿಲ್ ಆಗ್ತಾ ಉಂಟು. ನಾವು ನೀರೊಳಗಿದ್ದಾಗೆ ಕಾಣ್ತದೆ ಇಲ್ಲಿ. ಫೋಟೋ ಇಲ್ಲಿ ಉಂಟು ರಿಫ್ಲೆಕ್ಷನ್. ಅವಾಗ ಲಾಸ್ಟ್ ಕ್ಲೀನ್ ಮಾಡಿದ್ದು ಡೇಟ್ ಹಾಕಿ ಬಿಟ್ಟೆ. 6 ತಿಂಗಳ ನಂತರ ಪುನಃ ಇದು ಕ್ಲೀನ್ ಮಾಡಬೇಕು. 3 ತಿಂಗಳ ನಂತರ. ಇದೊಂದು ಇದ್ದದ್ರಿಂದ ಬಚಾವ್. ಈಗ ಇದನ್ನು ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಉಂಟು. ಆಂಗಲ್ ಗ್ರೈಂಡರ್. ಗಂಡಗಂತೂ ಚಿಕ್ಕದಿಂದ ಇದರಲ್ಲೆಲ್ಲ ತುಂಬಾನೇ ಇಂಟ್ರೆಸ್ಟ್. ಅವರ ಮನೆದು ಶೂರ್ ಹಾಕಿರ್ಲಿ, ಮನೆಗೆ ಪೇಂಟ್ ಹೊಡೆಯುವುದೆಲ್ಲ ಅವರೇ ಮಾಡ್ತಿದ್ರು ಮುಂಚೆ. ಈಗ ಸಹ ಎಂತ ಸಹ ಕೆಲಸ ಇರ್ಲಿ, ಮನೆದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಅದಕ್ಕೆ ಬೇಕಿರುವ ಎಲ್ಲ ಟೂಲ್ಸ ಎಲ್ಲ ಇಡ್ತಾರೆ ಆಯ್ತಾ. ಇದು ಅವ್ರದ್ದೊಂದು ಪ್ಯಾಷನ್ ಅಂತೇಳಿ ಹೇಳ್ಬೋದು. ಕಿಯಾರಾಗೊಂದು ಗಿಫ್ಟ್ ಸಿಕ್ಕಿತ್ತು ಬರ್ಡೇಗೆ ಲಾಸ್ಟ್ ಇಯರ್, ಹೀಗೆ ಇಡ್ಲಿಕ್ಕೆ. ಸೊ ಇದರಲ್ಲಿ ಲೈಟ್ ಬರ್ತದಲ್ಲ ಕಿಯಾರಾದು ಹೆಸರಲ್ಲಿ. ಸೊ ಇದನ್ನು ತೆಗೆದ್ರೆ ಇನ್ನು ರಿಬ್ಬನ್ ಇಟ್ಟರೆ ಇದಕ್ಕೆ ಸಹ ಲೈಟ್ ಬರ್ತದೆ. ಸೊ ಇದು ಇವರ ಪ್ಲ್ಯಾನ್. ಚೆನ್ನಾಗ್ತದೆ, ಕಲರ್ ಸಹ ಚೇಂಜ್ ಆಗ್ತದೆ. ಬೇರೆ ಬೇರೆ ಆಗ್ತದೆ. ಚೆನ್ನಾಗ್ತದೆ. ಸಕ್ಸಸ್. ವೆಲ್ಕಮ್ ಹೋಮ್. ಬಂದ್ರು ಎಲ್ಲ ಬಂದ್ರು. ಈಗ ನೀರು ಹಾಕಿದ್ದು, ಅದಕ್ಕೆ ಸ್ವಲ್ಪ ಬಿಜಿ ಕಾಣ್ತಾ ಉಂಟು. ಹೋದ್ರು. ದೊಡ್ಡ ಟ್ಯಾಂಕಿಗೆ ನಾವು ಮುಂಚೆದು ಕೊಕ್ಕು ಬೇಡ, ಇನ್ನು ಬೇರೆ ಮೀನು ತರುವ ಅಂತೇಳಿ ಇದ್ದೆವು. ಆದರೆ ಕಿಯಾರ ಕೇಳಲೇ ಅಲ್ಲ. ಅವಳು ಹೇಳಿದ್ದು ನನಗೆ ನನ್ನ ಕೊಕ್ಕು ಹಿಂದೆ ಬೇಕು ಅಂತೇಳಿ. ಹ್ಯಾಪಿ ಮಿಸ್ ಮಾಡಿದ್ಯಾ? ವೆಲ್ಕಮ್ ಹೋಮ್. ಬಡಿಬೇಡ. ನೋಡ್ತಾ ಇದ್ದಾನೆ. ಮಂಡೆ ಯಾರ ಸೋಂಟೆಯಲ್ಲಿ ಹೊಡ್ತಾ ಗೊತ್ತಲ್ಲ. ವೀಕೆಂಡಿಗೆ ಹೊರಗೆ ಹೊರಟ್ರೆ ನೋಡಿ ಅಂತೆ ಎಲ್ಲ ಕಡೆ ರೆಡ್ ಅಂದ್ರೆ ಟ್ರಾಫಿಕ್ ಜಾಮ್ ಆಗಿದೆ, ಆರೆಂಜ್ ಅಂದ್ರೆ ಸ್ವಲ್ಪ ಜಾಮ್ ಆಗಿದೆ, ಸ್ಲೋ ಮೂವಿಂಗ್ ನೋಡಿ ಅಂತೆ. ಗ್ರೀನ್ ಇಲ್ಲ ಎಲ್ಲ ಕಡೆ ರೆಡ್ ಆರೆಂಜ್. ಬ್ಲೂ ಇಲ್ಲ ಇಲ್ಲಿ ಕಡೆ ಸಹ. ಬ್ಲೂ ಅಂದ್ರೆ ಖಾಲಿ ಉಂಟಂತ ಅರ್ಥ. ರೆಡ್ ಆರೆಂಜ್ ಅಂದ್ರೆ ಟ್ರಾಫಿಕ್. ಚಲೋ ಹೋಗುವ ನಾವು ಸಹ. ಜೈ ಟ್ರಾಫಿಕ್ ಅಲ್ಲಿ ಹೋಗುವ. ಇದು ಶಾರ್ಜಾದಲ್ಲಿರುವ ದೊಡ್ಡ ದೊಡ್ಡ ಮನೆಗಳಾಯ್ತಾ. ಇಲ್ಲಿಯ ಪಕ್ಕ ಲೋಕಲ್ನವರ ಮನೆಗಳು. ಈ ಲೋಕಲ್ಸ್ನವರ ಏರಿಯಾದಲ್ಲಿ ಯಾವ ಹೊರಗಿನ ದೇಶದವರಿಗೆ ಮನೆ ತಗೊಳ್ಳಿಕ್ಕೆ ಇಲ್ಲದೆ ಮನೆ ಮಾಡಲಿಕ್ಕೆ ಅಲೌಡ್ ಇಲ್ಲ. ಇವರದೇ ಒಂದು ರೂಲ್ ಆಯ್ತಾ. ಸೊ ಅವರ ಏರಿಯಾ ಲೋಕಲ್ ಏರಿಯಾ ಅಂತ ಕರೀತಾರೆ. ಫುಲ್ ಅವರದೇ ಒಂದು ರೀತಿಯ ಕಮ್ಯುನಿಟಿ. ಅಬುಶಗರಗೆ ಬಂದಿದ್ದೇವೆ. ಇಲ್ಲಿ ಅಂತೂ ಪಾರ್ಕಿಂಗ್ ಎಲ್ಲ. ನನ್ನನ್ನು ಡ್ರೈವರ್ ಸೀಟಲ್ಲಿ ಕುತ್ಕೊಳಿಸಿ ಹೋಗಿದ್ದಾರೆ ಇವರು. ಡಬಲ್ ಪಾರ್ಕಿಂಗ್ ಮಾಡಿ ನಿಂತಿದ್ದೇವೆ ಇಲ್ಲಿ. ಪಾರ್ಕಿಂಗ್ ಬಿಡಿ, ಇಲ್ಲಿ ಮನುಷ್ಯರೇ ಓಡಾಡೋದು ಕಷ್ಟದಲ್ಲಿ, ಅಷ್ಟು ಫುಲ್ ಕಂಜೆಸ್ಟಿಂಗ್. ಶಾರ್ಜಾದಲ್ಲಿರುವ ಅಬುಶಗರ ಏರಿಯಾ ಇದು.
ನಮ್ಮ ಎಕ್ವೇರಿಯಂಗೆ ಫಿಲ್ಟರ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಚೈತ್ರಾಮ್ಸ್ ಉಂಟು, ಡೇ ಟು ಡೇ ಅಂಗಡಿ ಉಂಟು, ಶಾರ್ಜಾದು ಡೇ ಟು ಡೇ ಅಂಗಡಿ. ರಾತ್ರಿಯ ಕ್ರಿಸ್ಮಸ್ ವೈಪ್. ಮೆರಿ ಕ್ರಿಸ್ಮಸ್. ಇದೇ ಹೋಗಿ ತಂದದ್ದು ಹೊಸತು ಫಿಲ್ಟರ್ ನಮ್ಮ ಲೈವ್ ಪ್ಲಾಂಟ್ ಎಕ್ವೇರಿಯಂಗೆ. ಇದು ಎಕ್ವೇರಿಯಂಗೆ ಫಿಲ್ಟರ್ ಹೋಗಿದೆ, ಅದು ಕ್ಲೀನ್ ಆಗ್ತಿಲ್ಲ ನಮ್ಮ ಎಕ್ವೇರಿಯಂ, ಅದಕ್ಕೆ ನಾವು ಹೋಗಿ ತಂದದ್ದು. ಇದು ಲಾಸ್ಟ್ ಪೀಸ್ ಅವ್ರ ಹತ್ರ ಇದ್ದದಂತೆ, ಚಂದ ಉಂಟು. ಇದು ಫಿಲ್ಟರ್ ಕ್ಲೀನ್ ಮಾಡಲಿಕ್ಕೆ, ಎಕ್ವೇರಿಯಂ ಕ್ಲೀನ್ ಮಾಡಲಿಕ್ಕೆ. ಹೇಗೆ ಇದು ಕೆಲಸ ಉಂಟಾ ಸುಮಾರು? ಇಲ್ಲ, ಸ್ವಲ್ಪ ಉಂಟು ತಗಲಿಕ್ಕೆ ಅಷ್ಟೇ ಇರಲಿ, ಸಕ್ ಮಾಡಲಿಕ್ಕೆ ಇರೋದಲ್ಲ. ಮೇಲೆ ಕ್ಯಾರನ್ಗೆ ಸ್ಟ್ರಾ ಜ್ಯೂಸ್ ಕುಡಿಲಿಕ್ಕೆ. ಅದೇ ಅದೇ ಜ್ಯೂಸದು ಸ್ಟ್ರಾ ಅದು. ಫೋಮ್ ಹಾಕ್ತಿದ್ದಾರೆ, ಫೋಮ್ ಇಲ್ಲ ಅಂತ ಸ್ಟಾರ್ಟ್ ಅಲ್ಲ, ಅದು ಕಂಟ್ರೋಲ್ ಮಾಡ್ಬೋದು ಆಕ್ಸಿಜನ್ ಮೇಲೆ. ಹೌದಾ, ಸ್ಲೋ ಮಾಡಿ ಸ್ವಲ್ಪ. ಎಲ್ಲ ಚಲ್ಲಪಿಲ್ಲಿ ಆಗಿದ್ದಾರೆ, ಚಂಡಮಾರುತ ಬಂದಾಗೆ ಎಲ್ಲ ಚಲ್ಲಪಿಲ್ಲಿ ಆಗಿದ್ದಾರೆ. ಈಗ ಜಾಸ್ತಿ ಉಂಟು ನೋಡಿ, ಹೀಗೆ ಮಾಡಿದ್ರೆ ಈಗ ಕಮ್ಮಿ ಆಯ್ತು. ಇದಕ್ಕೆ ಹೋಗಲ್ಲ ಆಗ್ತದೆ, ಎಲ್ಲ ಚಲ್ಲಪಿಲ್ಲಿ ಆಗಿದ್ದಾರೆ ಪೂರ. ಬಲ್ಪ್ಲೆ ಚಂಡಮಾರುತ ಅಂತೇಳಿ. ಇಲ್ಲಿ ಎಲ್ಲ ಮೆಡಿಕಲ್ ಸ್ಟೋರ್ ಅಂದ್ರೆ ಫಾರ್ಮಸಿಯಲ್ಲಿ ಕೆಲವು ಐಟಮ್ಸ್ ಡಿಸ್ಕೌಂಟಿಗೆಲ್ಲ ಕೊಡ್ತಾರೆ ಆಯ್ತಾ. ಸೊ ಇವತ್ತು ಒಂದು ಫಾರ್ಮಸಿಯಲ್ಲಿ ಡಿಸ್ಕೌಂಟಲ್ಲಿ ಕೆಲವು ಐಟಮ್ಸ್ ಸಿಕ್ಕಿತ್ತು, ತೋರಿಸ್ತೇನೆ ನಾನು ಎಂತೆಲ್ಲ ತಗೊಂಡೆ ಅಂತೇಳಿ. ಇಲ್ಲಿ ಹೆಚ್ಚಾಗಿ ಎಲ್ಲ ಫಾರ್ಮಸಿಯಲ್ಲಿ ಮೇಕಪ್ ಐಟಮ್ಸ್, ಮಾಯಿಶ್ಚರೈಸರ್, ಮಸ್ಕರಾ, ಐ ಲ್ಯಾಶಸ್, ಅದು ಲ್ಯಾಶಸ್, ಇದು ಲ್ಯಾಶಸ್, ಮೇಕಪ್ಗೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಸಿಗ್ತದೆ ಇಲ್ಲಿ ಎಲ್ಲ ಫಾರ್ಮಸಿಯಲ್ಲಿ. ಚಿಕ್ಕದಿರಲಿ ದೊಡ್ಡದಿರಲಿ ಸಿಗ್ತದೆ. ಸೊ ಅಲ್ಲಿಂದ ಕೆಲವು ಐಟಮ್ಸ್ ನನಗೆ ಒಳ್ಳೆ ರಿವ್ಯೂ ರೀಲ್ಸಲ್ಲಿ ನೋಡ್ತಿದ್ದೆ ನಾನು, ಒಳ್ಳೆ ರಿವ್ಯೂಸ್ ಇತ್ತು. ಸೊ ನಾನು ಆರ್ಡರ್ ಮಾಡಿದೆ. ಎಂತೆಲ್ಲ ಮಾಡಿದೆ ಈಗ ತೋರಿಸ್ತೇನೆ ಮಾಡಿ. ಒಂದು ಲಾಯ್ಕ್ ಅದು ತೊಟ್ಟೆಯಲ್ಲಿ ಕೊಟ್ಟಿದ್ದಾರೆ, ತೊಟ್ಟೆಯಲ್ಲಿ ಸಹ ಪಜಲ್ ಗಟ್ಟಿ ಮುಚ್ಚಿದ್ದಾರೆ. ಓ ದೇವರೇ, ಯಾರಾದರೂ ಬನ್ನಿರ. ಮುಂದೆ ತೋರಿಸುವ. ಒಳಗೆ ಮಲ್ಟಿ ವಿಟಮಿನ್ಸ್ ಒಂದು ಗಮ್ಮೀಸ್ ಆರ್ಡರ್ ಮಾಡಿದ್ದೇನೆ, ಯಾರಿಗೆ ಗಮ್ಮೀಸ್, ಮತ್ತು ಒಂದು ವಿಟಮಿನ್ ಡಿ ಕ್ಯಾರನ್ಗಿವೆ. ಇದು ಸಹ ಇಲ್ಲಿ ಹುಟ್ಟಿದ ಮಕ್ಕಳಿಗೆ 5 ವರ್ಷವರೆಗೆ ಕಂಪಲ್ಸರಿ ವಿಟಮಿನ್ ಡಿ ಕೊಡ್ಲಿಕ್ಕೆ ಹೇಳ್ತಾರೆ. ಯಾಕಂದರೆ ಎಲ್ಲಿ ಸಹ ಅವರಿಗೆ ವಿಟಮಿನ್ ಡಿ ಸಿಗುವುದಿಲ್ಲ, ಊಟದಲ್ಲಿ ಸಹ ಅಷ್ಟೇನಿರುವುದಿಲ್ಲ. ಸನ್ಲೈಟಿಗಂತೂ ಸೂರ್ಯ ಬರುವ ಮುಂಚೆ ಮಕ್ಕಳು ಶಾಲೆಗೆ ಹೋಗಿ ಆಗ್ತದೆ. ಮತ್ತು ಮಧ್ಯಾಹ್ನದ ಸೂರ್ಯ ಅಷ್ಟು ವಿಟಮಿನ್ ಡಿ ಇಲ್ಲ. 7 ರಿಂದ 8 ಇಲ್ಲದೆ 7 ರಿಂದ 9 ಒಳ್ಳೆ ವಿಟಮಿನ್ ಡಿ ಅಂದರೆ ಒಳ್ಳೆ ಎಬ್ಸಾರ್ಪ್ಷನ್ ಇರ್ತದೆ ಸೂರ್ಯದ್ದು ಕಿರಣ ತಾಗಿದ್ರೆ ಮೈಗೆ ಅಂತ ಹೇಳ್ತಾರೆ. ಆದರೆ ಇಲ್ಲಿದು ಮಕ್ಕಳಿಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ ಬಿಸಿಲ್ದು. ಸೊ ಅದಕ್ಕೆ ಇಲ್ಲಿ ಹೆಚ್ಚಾಗಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ತದೆ ಮಕ್ಕಳಿಗೆ. ಸೊ ಅಪ್ ಟು 5 years ವಿಟಮಿನ್ ಡಿ ಕೊಡಲೇಬೇಕು. ಕಿರಣ್ಗೆ 5 ವರ್ಷ ಆಯಿತು, ಆದರೆ ಸಹ ಸ್ವಲ್ಪ ಎಲುಗಳು ಗಟ್ಟಿ ಇರಲಿ ಅಂತೇಳಿ ನಾನು ತರಿಸಿದೆ. ಇರಲಿ, ಮಕ್ಕಳು ವಿಟಮಿನ್ ಡಿ ತಿಂದರೆ ಒಳ್ಳೆಯದೇ, ನಾವು ಸಹ ತಿನ್ನಬೇಕು. ಅದೇ ನಮ್ಮ ಟೆನ್ಷನ್ಗಿಂತ ಮಕ್ಕಳದೇ ಟೆನ್ಷನ್ ಜಾಸ್ತಿ ಅಲ್ಲ, ಅದಕ್ಕೆ ಅವಳಿಗೊಂದು ತರಿಸಿದೆ ವಿಟಮಿನ್ ಡಿ. ಟೂತ್ ಬ್ರಷ್ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ, ಎಲ್ಲ ಕಡೆ ಒಂದು 10-12 ದಿರಮ್ಸ್ ಉಂಟು ಒಂದು ಟೂತ್ ಬ್ರಷ್ಗೆ. ಇದು ನನಗೆ 1 ದಿರಮ್ಗೆ ಸಿಕ್ಕಿದ್ದು, ಅಂದರೆ 24 ರೂಪಾಯಿಗೆ. ಸೊ ಇದೊಂದು ತಗೊಂಡೆ. ಬೇರೆ ಅಂತ ಮತ್ತು ಇದು ವೀನಾಕ್ಕಾಗಿ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ತಗೊಂಡೆ, ಇದು ಭಾರಿ ಒಳ್ಳೆ ಉಂಟು. ಸೊ ಇದೊಂದು ತಗೊಂಡೆ. ಎಂಥ ಪ್ರಮೋಷನ್ ಅಲ್ಲ ಆಯಿತಾ, ಪೇಡ್ ಪ್ರಮೋಷನ್ ಅಲ್ಲ, ನಾನು ಎಂತ ತಗೊಂಡೆ ನಿಮಗೆ ತೋರಿಸೋದು. ಇದು ಕ್ರೀಮ್, ನೈಟ್ ಕ್ರೀಮ್, ನನಗೆ 13 ದಿರಮ 14 ದಿರಮ್ಗೆ ಸಿಕ್ಕಿದ್ದು. ರಿವ್ಯೂ ಒಳ್ಳೆ ಇತ್ತು, ಅದಕ್ಕೆ ತಗೊಂಡದು. ಮತ್ತು ಇದು ಸಹ ಕ್ರೀಮೇ. ಮತ್ತು ಇನ್ನೊಂದು ಎಲ್ಲಿ ಉಂಟು, ಇದು ಸಹ ಕ್ರೀಮ್. ಇದೆರಡು ಸೇಮ್. ಇದು ಎರಡಕ್ಕೆ 13 ದಿರಮ್ಸ್, ಮತ್ತು ಇದಕ್ಕೆ ಸಹ 12 ದಿರಮ್ 11 ದಿರಮ್ ಏನು. ಸೊ ಇಷ್ಟು ಐಟಮ್ಸ್ ತಗೊಂಡೆ. ಕೊಕ್ಕೋ ಬೇಡ ಬೇಡ ಅಂತ ಹೇಳಿ ಹೋಗಿ ತಂದದ್ದು ಕೊಕ್ಕೋಯೇ. ಹೋದ ಕೂಡಲೇ ಇವಳು ಅಲ್ಲಿ ಮೀನಿಟ್ಟಿದ್ರಲ್ಲ, ಅದನ್ನು ನೋಡಿದ ಕೂಡಲೇ ಕೊಕ್ಕೋ ಇಲ್ಲಿದ್ಯಾ, ನನ್ನ ಮನೆಯಿಂದ ಎಲ್ಲಿ ಓದೋದು ಅಂತ ಕೇಳ್ತಿದ್ದಾಳೆ. ನಮಗೆ ಬೇಜಾರಾಯಿತು, ಇವಳಿಗೆ ತುಂಬ ಅಟ್ಯಾಚ್ಮೆಂಟ್ ಹಾಂ ಮೀನೊಟ್ಟಿಗೆ. ಸೊ ಅದರಿಂದಾಗಿ ಮತ್ತೆ ಇವಳು ಹೇಳಿದ ನನಗೆ ಬೇಕು ಬೇಕು, ಇವಳ್ದು ಅಟ್ಟವೇ. ನಾವು ಅರ್ವಾಣ ತರುವ ಅಂತೇಳಿ ಇದ್ದೆವು, ಅದು ಮೀನು ಅಷ್ಟು ರೆಸ್ಪಾನ್ಸ್ ಮಾಡೋದಿಲ್ಲ, ನಾವು ಕರೆದ್ರೆ ಅಲ್ಲ ಅದು ಬರುವುದಿಲ್ಲ.
ಈ ಪೋಯ ಅಂತೇಳಿ ಅದರಷ್ಟಿಗೆ ಹೋಗಿಕೊಂಡಿರ್ತದೆ. ಸೊ ನಾವು ನೆನೆಸಿದೆವು ಅಂತ ಮೀನೇ ತರುವ ಅಂತೇಳಿ, ಮಾತ್ರ ಇವಳು ಹಠ ಮಾಡಿದಕ್ಕೆ ಮತ್ತೆ ಕೊಕ್ಕುವೆ ತಗೊಂಡು ಬಂದೆವು. ಇವನನ್ಸ ಕೊಕ್ಕುವೆ ಅಂತೇಳಿ ಇಟ್ಟೆವು ಹೆಸರು. ಜಸ್ಟ್ ಪ್ರೇ ಮಾಡುದು, ಇನ್ನೆಂತ ಸಹ ಆಗದಾಗೆ. ನಮ್ಮ ಸೈಡಿಂದ ಫುಲ್ ಎಫರ್ಟ್ಸ್ ಆಗ್ತೇವೆ. ಮತ್ತೆ ಆಯುಷ್ಯ ದೇವರು ಬರ್ದದಲ್ಲ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ದೇವರು ಕರೆದಾಗ ಮನುಷ್ಯರಿರ್ಲಿ ಮೀನು ಇರ್ಲಿ ಯಾರು ಸಹ ಇರ್ಲಿ ಹೋಗ್ಲೇಬೇಕಲ್ಲ. ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಪೂಜೇಶ್ ಶೆಟ್ಟಿನ ಬರ್ಡೇ 20th ಬರ್ಡೇ December 9th. ಹ್ಯಾಪಿ ಬರ್ಡೇ ಪೂಜೇಶ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಅನು ಸೋನುನ ಬರ್ಡೇ December 24th. ಹ್ಯಾಪಿ ಬರ್ಡೇ ಅನು ಸೋನು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಎಮಿಲಿಯಾ ಡಿಸೋಜರ್ ಅವರ ಮಗ AJನ ಬರ್ಡೇ December 12th. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಮಿಸಸ್ ರಜನಿ ಇವರ ಬರ್ಡೇ December 30th. ಇವರು ಮಿಸಸ್ ರಜನಿ, ಇವರ ಬರ್ಡೇ December 13th. ಹ್ಯಾಪಿ ಬರ್ಡೇ ಮಿಸಸ್ ರಜನಿ ಅವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಅಭಿನವ್ನ ಬರ್ಡೇ 20th December. ಹ್ಯಾಪಿ ಬರ್ಡೇ ಅಭಿನವ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಇಬ್ಬರು ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ದೀಕ್ಷಾನ ಬರ್ಡೇ December 14th. ಹ್ಯಾಪಿ ಬರ್ಡೇ ದೀಕ್ಷಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಪೃಥ್ವಿಕ್ ಮಹೇಶ್ನ ಬರ್ಡೇ December 10th. ಹ್ಯಾಪಿ ಬರ್ಡೇ ಪೃಥ್ವಿಕ್ ಮಹೇಶ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡಮ್ಮ ಗಾರ್ಡನ್ ತೆಮ್ಮ ತೆಮ್ಮ. Happy birthday to you. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಈ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಅಲ್ಲ ಮಾರೆಯ, ಲೈಕ್ ಹೀಗೆ ಮೇಲೆ ಥಮ್ಸ್ ಅಪ್ ಲೈಕ್ ಮಾಡಿ. ಇವಳು ತೆಗಿತಾಳೆ ಚಾನೆಲ್ ಗಡಿ. ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವಂತೂ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬೈ ಬೈ. Your attention please.